ನಾನ್ ವೆಜ್ ತಿಂದು 1.5 ತಿಂಗಳ ಮೇಲೇ ಆಗೋಯಿತು. ಸೊ ಫೈನಲಿ ಇವತ್ತು ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಬಿರಿಯಾನಿ. ಸೊ ಈ ಬಿರಿಯಾನಿ ಬಂದು ತುಷಾರ್ಗೆ ಖಾರ ಕಡಿಮೆ ಇಟ್ಟು ಮಾಡಿದ್ದೀನಿ. ಮತ್ತು ಈ ಕಡೆ ಇರೋದು ನಮಗೆ ಸ್ಪೈಸಿಯಾಗಿ ಹೈದ್ರಾಬಾದಿ ದಮ್ ಬಿರಿಯಾನಿ. ಸೊ ನಾಟಿ ಕೋಳಿ ಬಿರಿಯಾನಿ ತಿಂತಾಯಿದ್ರೆ ನನಗಂತೂ ಇವತ್ತು ತುಂಬ ಖುಷಿಯಾಗೋಗಿದೆ, ಪ್ಲಸ್ ಹೊಟ್ಟೆ ಹಸಿನೂ ಸಹ ಜಾಸ್ತಿ ಆಗೋಗಿದೆ. ಯಾಕಂದರೆ ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಇದೇ ರೀತಿ ಇರಬಹುದು ಅಂತ ಅಂದ್ಕೊತೀನಿ. ಎಲ್ಲರಿಗೂ ಬೇಗ ಹೊಟ್ಟೆ ಹಸಿ ಆಗೋಗುತ್ತೆ ಅಲ್ವಾ. ನನಗಂತೂ 1.5 ತಿಂಗಳಾಯಿತು. ನನಗೆ ಬಿರಿಯಾನಿ ಅನ್ನೋದು ಒಂದು ಎಮೋಷನ್ನು. ಏನಾದರೂ ಸ್ಯಾಡ್ ಆಗಿರಲಿ ಇಲ್ಲ ಏನೇ ಇರಲಿ, ಆ ಬಿರಿಯಾನಿ ಇಲ್ಲಾಂದರೆ ಸ್ಪೈಸಿಯಾಗಿ ಚಿಕನ್ ತಿಂತಾಯಿದ್ರೆ ಆ ಟೆನ್ಷನ್ನು, ಆ ಸ್ಯಾಡ್ನೆಸ್ಸು ಎಲ್ಲನೂ ಸಹ ಹೋಗ್ಬಿಡತ್ತೆ. ಸೊ ಫೈನಲಿ ಇವತ್ತು ನಮ್ಮ ಮನೇಲಿ ಬಿರಿಯಾನಿ. ಎಸ್ಸಲ್ಲಿ ಹೇಳ್ತೀಯ ಅಂತ ಅನ್ಕೊತೀರಾ, ನನಗಂತೂ ಖುಷಿ ಆಗ್ತಾಯಿದೆ. ಯಾಕಂದರೆ ಜಾಸ್ತಿ ದಿನ ಆಯಿತು ತಿಂದು. ಹಬ್ಬ ಆದಮೇಲೆ, ಗಣೇಶ ಹಬ್ಬ ಆದಮೇಲೆ ತಿನ್ನೋಣ ಅಂದ್ಕೊಂಡ್ರೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗೋಗಿತ್ತು. ವಿವೇಕ್ ತರಲ್ಲ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ವೀಕು ಮೇ ಬಿ ಪೌರ್ಣಮಿ ಏನೋ ಇತ್ತು ಅಂತ ಅನಿಸುತ್ತೆ. ನೆಕ್ಸ್ಟ್ ಹಂಗೆ ವಿವೇಕಕ್ಕೆ ಜ್ವರ, ತುಷಾರ್ಗೆ ನಮ್ಮ ಮನೇಲಿ ಕಂಟಿನ್ಯೂಸ್ ಆಗಿ ಜ್ವರಗಳು, ನೆಗಡಿಗಳು ಎಲ್ಲ 2-3 ವೀಕ್ಸಿಂದ ರೊಟೇಟ್ ಆಗ್ತಾನೇ ಇದೆ. ಸೊ ಅದರಿಂದ ನಾನ್ ವೆಜ್ಜೇ ತಂದಿರಲಿಲ್ಲ. ಸೊ ಇನ್ನು ನಾನ್ ವೆಜ್ಜಲ್ಲಿ ಕಂಪಲ್ಸರಿ ಆನಿಯನ್ಸ್ ಅನ್ನೋದನ್ನು ಇರಬೇಕು. ನನಗೇನು ಮೊಸರು ಬಜ್ಜಿ ಎಲ್ಲ ಏನು ನನಗಿಷ್ಟ ಆಗಲ್ಲ. ಸ್ವಲ್ಪ ಜನ ಮೊಸರು ಬಜ್ಜಿನೂ ಹಾಕ್ಕೊಂಡು ತಿಂತಾರಲ್ವ, ನನಗೆ ಆನಿಯನ್ಸ್ ಇದ್ದರೆ ಸಾಕು. ಒಂದೊಂದ್ಸಲಿ ಹೋಟ್ಲಲ್ಲಿ ತುಂಬ ಬೇಜಾರಾಗಿ ಹೋಗುತ್ತೆ, ಆನಿಯನ್ಸೇ ಕೊಡೋದಿಲ್ಲ ಜಾಸ್ತಿ ತಿನ್ನೋದಕ್ಕೆ. ಮತ್ತೆ ನಾವು ಕೇಳಬೇಕು, ಇನ್ನು ಸ್ವಲ್ಪ ಆನಿಯನ್ಸ್ ಕೊಡಿ ಅಂತ. ಯಾವುದೋ ಒಂದು ಹೋಟ್ಲಲ್ಲಿ ನಂಗೆ ನೆನಪಿದೆ, ಆನಿಯನ್ ಎಕ್ಸ್ಟ್ರಾ ಕೇಳಿದ್ದಕ್ಕೆ ಅದಕ್ಕೆ ಎಕ್ಸ್ಟ್ರಾ ಬಿಲ್ ಹಾಕಿದ್ದಾರೆ. ನಿಮಗೂ ಇದೇ ರೀತಿ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಫ್ರೀ ಇದ್ದರೆ ಬಂದು ಕಮೆಂಟ್ ಮಾಡಿ, ಮಾತಾಡೋಣ. ಸೊ ಇವತ್ತು ಸಂಡೇ ಅಲ್ವಾ, ನೀವೆಲ್ಲ ಏನೆಲ್ಲ ತಿಂದ್ರಿ ಅಂತ ಕಮೆಂಟ್ ಮಾಡಿ. ಬಾಯ್.